ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿದೆ. ಸಾನ್ವಿನ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಮಧ್ಯಾಹ್ನದ ಅಡುಗೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ರೆಡಿ ಮಾಡೋಣ ಅಂತ. ಇದು ಅವರೆಕಾಳು ಮತ್ತು ತೊಗರಿಕಾಯಿ ಸೀಸನ್ ಅಲ್ವಾ. ಸೀಸನ್ ಇದ್ದಾಗ ಎಲ್ಲ ತಿನ್ನಬೇಕು ಅನ್ನಿಸ್ದಾಗ ಸೀಸನ್ ಇರಲ್ಲ. ಅದಕ್ಕೆ ಸೀಸನ್ ಇದ್ದಾಗ ಎಲ್ಲ ತಿನ್ಕೊಂಬಿಡಿ. ನೋಡಿ, ಸ್ವಲ್ಪ ತರಕಾರಿ ತಂದಿದ್ದೀರು ನಮ್ಮವರೆಲ್ಲ. ಹೀರೆಕಾಯಿ, ಬದನೆಕಾಯಿ ಇನ್ನೂ ಸ್ವಲ್ಪ ತಂದಿದ್ರು, ಎಲ್ಲ ಎತ್ತಿಟ್ಬಿಟ್ಟೆ. ಸ್ವಲ್ಪ ಚಟ್ನಿ ಮಾಡೋಣ, ಹೀರೆಕಾಯಿ ಚಟ್ನಿ ಮಾಡಿ ಮತ್ತು ಪಲ್ಯ ಇದು ಮಾಡೋಣ ಅಂತ, ತೊಗರಿಕಾಯಿ ಸಾರು ಮಾಡೋಣ ಅಂತೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಬಿಡಿಸ್ದೆ. ಅಷ್ಟೊತ್ತಿಗೆ ನಮ್ಮವ್ನು ಬಿಟ್ಟಿಲ್ಲ, ಅಳ್ತಿದ್ನು. ಒಂದು ಸ್ವಲ್ಪ ಸುಧಾರಿಸ್ಬಿಟ್ಟು ಮತ್ತೆ ಬಿಡಿಸ್ಕೊಡೋಣ ಅಂತ ಫಸ್ಟ್ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಹೀರೆಕಾಯಿ ಚಟ್ನಿ? ಕಮೆಂಟ್ ಮಾಡಿ ಪ್ಲೀಸ್. ನೋಡಿ, ಈ ಥರ ಎಲ್ಲ ಪೀಸಸ್ ಎಲ್ಲ ಕಟ್ ಮಾಡಿಕೊಂಡು, ನೋಡಿ, ಅದು ತೊಳೆದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪೀಸಸ್ ಕಟ್ ಮಾಡ್ಕೊಳ್ಳಿ. ಸಿಪ್ಪೆಯಲ್ಲೂ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು 2-3 ಸತಿ ಮಾಡಿದ್ದೆ, ನನಗಿಷ್ಟ ಆಗಿಲ್ಲ. ನನ್ನ ಕಾಯೆಲ್ಲ ಇಷ್ಟ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಸ್ವಲ್ಪ, ಒಣಮೆಣ್ಸಿನ್ಕಾಯಿ 2 ಮತ್ತು ಮೆಣಸು 2, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಆಯಿಲ್, ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೆಂತ್ಯಕಾಳು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 50% ಫ್ರೈ ಮಾಡಬೇಕು. 50% ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಹಾಕ್ಬಿಡಿ. ಟೊಮೊಟೊ ಸ್ವಲ್ಪ ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಸ್ವಲ್ಪ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಇಟ್ಬಿಡಿ. ಸ್ವಲ್ಪ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು, ನೋಡಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಬರೀ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದೆ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಮಗ ನನ್ನ ಹಿಂದೆನೇ ಇರ್ತಾನೆ, ತೋಕೆ ಥರ. ಯಾವಾಗ ನನ್ನ ಮಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡಿರೋ ಮಿಕ್ಸಿ ಹಾಕ್ಕೊಂಡು ಒಂದು 2-3 ಡೇಸ್ ಇರುತ್ತೆ. ಬಟ್ ನಾವು 2-3 ಡೇಸ್ ನಾನು ಫ್ರಿಜ್ಜಲ್ಲಿ ಇಟ್ಟು ಯಾವುದು ತಿನ್ನೋಕ್ಕೆ ಹೋಗಲ್ಲ. ಏನಿದ್ರು ಇದಕ್ಕೆ ಆ ಟೈಮ್ಗೆ, ಇಲ್ಲಾಂದರೆ 2 ಟೈಮ್ಸ್ಗೆ ಮಾಡ್ಕೋತೀನಿ ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಟಿರೋ ಅಡುಗೆ ನಾನು ಏನು ತಿನ್ನಲ್ಲ, ತರಕಾರಿ ಇಟ್ಕೊತೀನಿ ಅಷ್ಟೇ. ಸಾರು ಏನಾದರೂ ಮಿಕ್ಕಿದರೆ ಫ್ರಿಜ್ಜಲ್ಲಿ ಇಡೋದು, ಏನಾದರೂ ಮಿಕ್ಕಿದರೆ ಆ ಥರ ಏನೂ ಮಾಡಲ್ಲ ನಾನು. ನೋಡಿ, ಅನ್ನ ಎಲ್ಲ ಅವನಿಗೆ ತಟ್ಟೆಗೆ ಹಾಕಿ ಎಲ್ಲ ತಿನ್ನಿಸ್ದೆ. ಅವನಿಗೆ ಮೇಲಕ್ಕೆ ಎತ್ಕೊಂಡೋಗಿ ಎಲ್ಲ ಹೊಟ್ಟೆ ತುಂಬ ತಿನ್ನಿಸಿ ಅವನ್ನ ಸ್ವಲ್ಪ ಸುಧಾರಿಸಿ, ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗನೂ ಎದ್ದಿದ್ದ. ಒಂದು ಸ್ವಲ್ಪ ಸುಧಾರಿಸಿ ಮತ್ತೆ ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆ ಬಂದೆ. ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ, ದೊಡ್ಡವ್ರ ಸಪೋರ್ಟ್ ಇಲ್ದಿರೋ ಮಕ್ಕಳಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ದು ಓಕೆ, ಬಟ್ ಸೆಕೆಂಡು ತುಂಬ ಕಷ್ಟಪಟ್ಟೆ ನಾನು, ಯಾರು ದೊಡ್ಡವ್ರು ಇಲ್ದಿರ. ಓಕೆ, ನಂದು ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜೇ. ಬಟ್ ಯಾರು ಅಷ್ಟು ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಅದರಿಂದ ಸ್ವಲ್ಪ ಕಷ್ಟ ಆಯಿತು, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಳಗ್ಗೆ ಟೀ ಇಡೋವಾಗ ಟೀ ಎಲ್ಲ ಸ್ವಲ್ಪ ಉಕ್ಕಿ ಎಲ್ಲ ಚೆಲ್ಲೋಗಿತ್ತು ಗ್ಯಾಸ್ ಕೆಳಗಡೆ ಎಲ್ಲ. ಇನ್ನು ನಾನು ಅಡುಗೆ ಮಾಡಿದಾಗೆಲ್ಲ ತೊಳೆಯಲ್ಲ. ಒನ್ ಟೈಮ್ ನೈಟು ತೊಳಿತೀನಿ, ಇಲ್ಲಾಂದರೆ ಮಾರ್ನಿಂಗ್ ತೊಳೆದ್ಬಿಡ್ತೀನಿ ಗ್ಯಾಸ್ ಸ್ಟವ್ ಎಲ್ಲ. ನಾನು ಇನ್ನು ಮತ್ತೆ ಒರೆಸೋದೆಲ್ಲ ಒರೆಸ್ಕೋತೀನಿ. ನೋಡಿ, ಎಲ್ಲ ಕ್ಲೀನ್ ಆಯಿತು. ಸಾನ್ವಿ ಬರೋ ಟೈಮ್ ಆಗಿತ್ತು, ಅದಕ್ಕೆ ಪಾತ್ರೆ ಎಲ್ಲ ಸ್ವಲ್ಪ ಅವಾಗೆ ತೊಳೆದಿದ್ದೆಲ್ಲ ಎತ್ತಿಟ್ಬಿಟ್ಟು ಹೊರಡ್ತೀನಿ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.